ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಸೊ ಫ್ರೆಂಡ್ಸ್, ನೀವೆಲ್ಲರೂ ಕೂಡ GDS ಬಗ್ಗೆ ಅಪ್ಡೇಟನ್ನು ನೀಡಿ ಮೇಡಮ್ ಅಂತ ಹೇಳಿ ಮೆಸೇಜ್ನಲ್ಲಿ ಕೇಳ್ತಾ ಇದ್ದೀರಾ. ಸೊ ಸಾರಿ ಫ್ರೆಂಡ್ಸ್, ಸೊ ನಾನು ಸ್ವಲ್ಪ ಫ್ಯಾಮಿಲಿ ಇಶ್ಯೂ ಇರೋದ್ರಿಂದ ನನಗೆ ವಿಡಿಯೋಸ್ಗಳು ಮಾಡಲಿಕ್ಕೆ ಆಗಲಿಲ್ಲ. ಬಟ್ ನಾನು ನಿಮಗೆ ಈ GDS ಬಗ್ಗೆ ಅಪ್ಡೇಟನ್ನು ನೀಡ್ತಾ ಇದ್ದೀನಿ. ನೋಡಿ, ನಿಮ್ಮ ಥರ್ಡ್ ಮೆರಿಟ್ ಲಿಸ್ಟ್ ಅನ್ನೋದು ರಿಲೀಸ್ ಮಾಡಿದ್ದಾರೆ ಫ್ರೆಂಡ್ಸ್. ಹೌದು, ಸೊ ಮೊನ್ನೆ ನಿಮ್ಮ ಒಂದು ಥರ್ಡ್ ಮೆರಿಟ್ ಲಿಸ್ಟ್ ರಿಲೀಸ್ ಆಗಿದೆ. ಸೊ ಯಾರೆಲ್ಲ ಇನ್ನೂವರೆಗೂ ಹೋಗಿ ನೋಡಿಲ್ಲ, ಪ್ಲೀಸ್ ಹೋಗಿ ನೋಡಿ. ಹಾಗೆಯೇ ಇದ್ರ ಬಗ್ಗೆ ಎಲ್ಲರೂ ಕೂಡ ವಿಡಿಯೋಸ್ಗಳನ್ನ ಮಾಡಿದ್ದಾರೆ. ಸೊ ಯಾರು ನೋಡಿಲ್ಲ, ಸೊ ಈ ಒಂದು PDF ನೋಡಿಕೊಂಡು ನೀವು ತಿಳ್ಕೊಳ್ಬೋದು ನಾನು ಸೆಲೆಕ್ಟ್ ಆಗಿದ್ದೀನಾ ಅಥವಾ ಇಲ್ವಾ ಅಂತ. ನೀವು ನೋಡಿರೋ ಹಾಗೆ ಇವಾಗ GDSನಲ್ಲಿ ತುಂಬಾ ಹೆವಿ ಕಾಂಪಿಟೇಷನ್ ಇದೆ. ಹೌದು, ಸೊ ಹೆವಿ ಕಾಂಪಿಟೇಷನ್ ಇರೋದ್ರಿಂದ ಸೊ ನೀವು ಇಲ್ಲಿ ಕಟ್ ಆಫ್ ಶಾಕಿಂಗ್ ಅಂತಲೇ ಹೇಳ್ಬೋದು. ಕಟ್ ಆಫ್ ಕೂಡ ನೋಡ್ಬೋದು. 98, 99 ಯಾರು ತೊಗೊಂಡಿದ್ದಾರೆ, 97. ಸೊ ಈ ರೀತಿಯಾಗಿ ಯಾರು ತೊಗೊಂಡಿದ್ದಾರೆ 10th ಸೊ ಅವರೇ ಇಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ಸೊ ಯಾರು ಕೂಡ 75 ಇರ್ಬೋದು ಅಥವಾ 85 ಇರ್ಬೋದು ಅಥವಾ 90 ಇರ್ಬೋದು. ಸೊ ಅವರು ಕೂಡ ಸೆಲೆಕ್ಟ್ ಆಗಿಲ್ಲ ಫ್ರೆಂಡ್ಸ್. ಕೇವಲ ಬಾಗಲಕೋಟೆ ಡಿವಿಷನ್ನಲ್ಲಿ PWD ಇದ್ದವರು ಮಾತ್ರ 93% ಸೆಲೆಕ್ಟ್ ಆಗಿದ್ದಾರೆ. ಹಾಗೆಯೇ ಬೆಂಗಳೂರು ಈಸ್ಟ್ನಲ್ಲಿ ನೀವು ನೋಡ್ಬೋದು ಕೇವಲ 91%, ಅದು ಕೂಡ PWD ಕ್ಯಾಟಗರಿನವರೇ ಅಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು. ಸೊ ನಾನು ನಿಮಗೆ ಮೊದಲಿಗೆ ಹೇಳಿದ್ದೀನಿ, ನೀವು ಯಾವ ಒಂದು ಡಿವಿಷನ್ಗೆ ಹಾಕಿದ್ದೀರಾ ಹಾಗೆಯೇ ಅಲ್ಲಿ ಪೋಸ್ಟ್ಗಳು ಖಾಲಿ ಇದ್ದರೆ ಮಾತ್ರ ನೀವು ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ದೆ ಫ್ರೆಂಡ್ಸ್. ಸೊ ಹಾಗಾಗಿನೇ ಸೊ ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರಾ ಪ್ಲೀಸ್ ನನಗೂ ಕೂಡ ಮೆಸೇಜ್ ಮಾಡಿ ಹೇಳಿ. ಮತ್ತು ಮತ್ತೊಮ್ಮೆ ನಿಮ್ಮ ಹತ್ರ ಕ್ಷಮೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆ ನಾನು GDSನ ಅಪ್ಡೇಟನ್ನು ಬೇಗ ನೀಡಲಿಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ಹಾಗಿದ್ರೆ ನಿಮ್ಮ ಒಂದು 4th ಮೆರಿಟ್ ಲಿಸ್ಟನ್ನು ಬಿಡ್ತಾರಾ, ಹಾಗಿದ್ರೆ 4th ಮೆರಿಟ್ ಲಿಸ್ಟ್ನಲ್ಲಿ ನೀವು ಸೆಲೆಕ್ಟ್ ಆಗ್ತೀರಾ ಸೊ ಅನ್ನೋ ಪ್ರಶ್ನೆಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. ಹಾಗೆಯೇ ಈ ವರ್ಷ ಎಷ್ಟು ಮೆರಿಟ್ ಲಿಸ್ಟ್ಗಳನ್ನ ಬಿಡ್ತಾರೆ, ಹಾಗೆಯೇ ಮೆರಿಟ್ ಲಿಸ್ಟ್ನಲ್ಲಿಯೂ ಕೂಡ ಬಿಗ್ ಶಾಕಿಂಗನ್ನು ಇಟ್ಟಿದ್ದಾರೆ. ಸೊ ಅದರ ಬಗ್ಗೆಯೂ ಕೂಡ ಮುಂದಿನ ವಿಡಿಯೋಸ್ಗಳಲ್ಲಿ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಇರ್ಬೋದು. ನೋಡಿ, ಈ ರೀತಿಯಾಗಿ PDF ಇದೆ. ಸೊ ಇವಾಗ ಸೆಕೆಂಡ್ ಮೆರಿಟ್ ಲಿಸ್ಟ್ನಲ್ಲಿ 500+ ವೇಕೆನ್ಸಿಗಳು ಸೆಲೆಕ್ಟ್ ಮಾಡಿದ್ರು, 500 ಸಮಥಿಂಗ್. ಸೊ ನೋಡಿ, ಇವಾಗ ಥರ್ಡ್ ಮೆರಿಟ್ ಲಿಸ್ಟ್ನಲ್ಲಿ 300 ಸಮಥಿಂಗ್ ವೇಕೆನ್ಸಿಗಳು, ಇಲ್ಲಿ ಇವಾಗ 300 ಸಮಥಿಂಗ್ ಪೋಸ್ಟ್ಗಳನ್ನು ಇವರು ರಿಕ್ರೂಟ್ಮೆಂಟ್ ಮಾಡಿದ್ದಾರೆ ಫ್ರೆಂಡ್ಸ್. ಅಂತ ಅಂದರೆ 300+ ವೇಕೆನ್ಸಿ ಖಾಲಿ ಇತ್ತು ಥರ್ಡ್ ಮೆರಿಟ್ ಲಿಸ್ಟ್ನಲ್ಲಿ. ಅಂದರೆ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ 4th ಮೆರಿಟ್ ಲಿಸ್ಟ್ನಲ್ಲಿ ಎಷ್ಟು ಪೋಸ್ಟ್ಗಳು ಖಾಲಿ ಇರ್ಬೋದು ಅಂತ. ಹಾಗೆಯೇ ಕೇವಲ 28,740 ಪೋಸ್ಟ್ಗಳಿಗೆ ಈ ವರ್ಷದ ರಿಕ್ರೂಟ್ಮೆಂಟ್ ಆಗಿದೆ. ಸೊ ಹಾಗಾಗಿನೇ ಹೇಳ್ತಾ ಇದ್ದೀನಿ, ಕರ್ನಾಟಕಕ್ಕೆ ಕೇವಲ 1020 ಪೋಸ್ಟ್ಗಳು ಇವೆ ಫ್ರೆಂಡ್ಸ್. ಪೋಸ್ಟ್ಗಳು ಫುಲ್ಫಿಲ್ ಆಗಿವೆ ಫ್ರೆಂಡ್ಸ್. ಹಾಗಾಗಿನೇ 4th ಮೆರಿಟ್ ಲಿಸ್ಟ್ನಲ್ಲಿ ಪೋಸ್ಟ್ಗಳ ಸಂಖ್ಯೆ ಕೂಡ ಕಡಿಮೆ ಆಗುವ ಚಾನ್ಸಸ್ ಇರುತ್ತೆ. ಆದರೆ ಭಯಪಡಬೇಡಿ, 4th ಮೆರಿಟ್ ಲಿಸ್ಟ್ನಲ್ಲಿ ನಿಮ್ಮ ಒಂದು ಪರ್ಸೆಂಟೇಜ್ ಅಲ್ಲಿ ಕಟ್ ಆಫ್ ಕೂಡ ಕಡಿಮೆ ನಿಲ್ಬೋದು. ಕಡಿಮೆ ಅಂತ ಅಂದರೆ 90+ ಇದ್ದವರೇ ಅಲ್ಲಿ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಯಾರು ಕೂಡ ವಿಚಾರ ಮಾಡಲಿಕ್ಕೆ ಹೋಗಬೇಡಿ, ಕೇವಲ ನಿಮ್ಮ ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿವರೆಗೂ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ಚಾನಲಲ್ಲಿ ವಿಡಿಯೋಸ್ಗಳ ಮಾಹಿತಿಗಳು ಸಿಗುತ್ತೆ ಅಂತ ಹೇಳ್ತಾ ಮುಂದೆ ಸಿಗೋಣ. ಬಾಯ್.